ನಮ್ಮತ್ತೆ ಕೈಯಲ್ಲಿ ಮಾಡೋ ಚಿಕನ್ ಪಿಕಲ್ ತಿಂತಾ ಇದ್ರೆ ಯಾವ ಡಯಟು ನೆನಪಾಗಲ್ಲ, ಏನು ನೆನಪಾಗಲ್ಲ, ತಿಂತಾ ಇರ್ಬೇಕು ಅನ್ಸ್ತಾ ಇರುತ್ತೆ. ಇದಂಗ ಅತ್ತೆ ಚೇಂಜ್ ಆಗ್ಬಿಟ್ಟಿದ್ರೆ ಅಂತ ಕನ್ಫ್ಯೂಸ್ ಆಗ್ಬಿಡಿ. ಇವ್ರು ನಮ್ ಸೋದ್ರತ್ತೆ ಅಂದ್ರೆ ನಮ್ಮ ಅಪ್ಪನ ಅಕ್ಕ. ಒಂದು ಬಾಣ್ಲಿಲಿ ಮೆಂತ್ಯ ಸಾಸಿವೆ ಹಾಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಧನಿಯಾ ಕಾಳುಗಳನ್ನ ನೆಕ್ಸ್ಟ್ ಹಾಕೊಂಡು ಅದನ್ನು ಡ್ರೈ ರೋಸ್ಟ್ ಮಾಡ್ಕೊತಾ ಇದೀವಿ. ಜೊತೆಗೆ ಸ್ಪೈಸಸ್ ನ ಹಾಕೋತಾ ಇದೀವಿ. ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಇನ್ನೂ ಎಷ್ಟೊಂದು ಸ್ಪೈಸಸ್ ಹಾಕೊಂಡಿದೀವಿ. ಖಾರಕ್ಕೆ ಅಂತ ಗುಂಟೂರು ಮತ್ತೆ ಬ್ಯಾಡಗೆ ಮೆಣಸಿನಕಾಯಿನ ಯೂಸ್ ಮಾಡಿದೀವಿ. ಹುರಿದಿಟ್ಕೊಂಡಿರೋ ಐಟಮ್ಗಳೆಲ್ಲ ಒಂದ್ ಸ್ವಲ್ಪ ಆರದ್ಮೇಲೆ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಒಂದು ಸ್ವಲ್ಪ ತರಿ ಇರಷ್ಟು ಮಟ್ಟಿಗೆ ಆಡಿಸ್ಕೊಬೇಕು. ಈ ಚೀಟಿನ ಮತ್ತೆ ಕೈಯಾರೆ ಬರ್ದಿರೋದು 4 ರಿಂದ 5 kg ಚಿಕನ್ ಪಿಕಲ್ ಆಗಷ್ಟು ಪೌಡರ್ ಬರುತ್ತೆ ಇದರಲ್ಲಿ. ಈ ರೀಲ್ ನ ಮೊದಲು ಸೇವ್ ಮಾಡ್ಕೊಳ್ಳಿ. ನೋಡಿ ಈ ತರ ಮೈಲ್ಡ್ ಆಗಿ ತರಿ ಇರ್ಬೇಕು, ಪೂರ್ತಿ ತರಿನೂ ಬರೋದು, ಪೂರ್ತಿ ನುಣ್ಣಗೂ ಇರಬಾರ್ದು. ಮತ್ತೆ ಈಗ ನನ್ಗೋಸ್ಕರ ಅಂತ 1/4 kg ಚಿಕನ್ ಗೆ ಪಿಕಲ್ ಮಾಡಿ ತೋರಿಸ್ತಾ ಇದಾರೆ. ಚಿಕನ್ ನ ವೆನಿಗರ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅವಾಗಲೇ ಒಂದು 2 ಅವರ್ ನೆನ್ಸಿಟ್ಟಿದ್ರು. ವೆನಿಗರ್ ಫ್ಲೇವರ್ ಹೋಗ್ಲಿ ಅಂತ ಒಂದ್ ಸ್ವಲ್ಪ ನೀರಲ್ಲಿ ತೊಳ್ದಿ ಟೈಟ್ ಆಗಿ ಹಿಂಡಿ ನೀರ್ ಇಲ್ದೇ ಇರಂಗೆ ನಾವು ಎಣ್ಣೆಗೆ ಹಾಕೊಂಡು ಚಿಕನ್ ನ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಷ್ಟು ಉರ್ಕೋಬೇಕು. ಇದು ಪಿಕಲ್ ಆಗಿರೋದ್ರಿಂದ ಎಣ್ಣೆ ಸ್ವಲ್ಪ ಮುಂದೆನೆ ಇರಬೇಕು, ಹಾಗೆ ನೀರಿನ ಅಂಶ ಕಂಪ್ಲೀಟ್ ಆಗಿ ಹೋಗ್ಬೇಕು. ಚಿಕನ್ ಚೆನ್ನಾಗಿ ಫ್ರೈ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅವಾಗಲೇ ಜಜ್ಜಿಟ್ಕೊಂಡಿದ್ದನ್ನ ಹಾಕೊಂಡಿದೀವಿ. 1 ಹಸಿ ಮೆಣಸಿನಕಾಯಿ ಹಾಕಿ ಸ್ವಲ್ಪ ಪೆಪ್ಪರ್ ಪೌಡರ್ ನ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ನಾವು 1 ಸ್ಪೂನ್ ಪಿಕಲ್ ಪೌಡರ್ ನ ಆಡ್ ಮಾಡ್ಕೊಂತಾ ಇದೀವಿ. ಖಾರ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಇನ್ನ ಜಾಸ್ತಿನೂ ಆಡ್ ಮಾಡ್ಕೊಬಹುದು. ಚೆನ್ನಾಗಿ ಫ್ರೈ ಮಾಡ್ಬೇಕು, ಒಂದು ಚೂರು ನೀರಂಶ ಇರಬಾರ್ದು. ಲಾಸ್ಟ್ ಅಲ್ಲಿ 1 ಸ್ಮಾಲ್ ಕ್ಯಾಪ್ ವೆನಿಗರ್ ನ ಆಡ್ ಮಾಡ್ತಾ ಇದೀವಿ. ಇದರಿಂದ ಚಿಕನ್ ಲೈಫ್ ಜಾಸ್ತಿ ಬರುತ್ತೆ. 1 ಮಂತ್ ತನಕ ಫ್ರಿಜ್ ಅಲ್ಲಿ ಇಟ್ಕೊಂಡು ತಿನ್ಬಹುದು. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಫಾಲೋ ಮಾಡೋದು ಮರಿಬೇಡಿ. ಬೈ.